ಮೈಸೂರಿನಲ್ಲಿ ಬಿಜೆಪಿಯ ಟಿಕೆಟ್ ಪ್ರತಾಪ್ ಸಿಂಹ ಅವರಿಗೆ ಮಿಸ್ ಆಗ್ತಾ ಇದೆ ಅನ್ನೋ ಸುದ್ದಿಗಳಿದೆ, ತಮಗೆ ಅದು ಗಮನಕ್ಕೆ ಬಂದಿದೆ? ನಮ್ಮ ಗಮನಕ್ಕೆ ಯಾವುದೂ ಬಂದಿಲ್ಲ. ಪ್ರತಾಪ್ ಸಿಂಹ 2 ಬಾರಿ ಲೋಕಸಭಾ ಸದಸ್ಯರಾಗಿದ್ದಾರೆ. 2 ಬಾರಿನೂ ಅವ್ರನ್ನ ಬೆಂಬಲಿಸಿದ್ದೀನಿ. 10 ವರ್ಷ ಒಳ್ಳೆ ಕೆಲಸ ಮಾಡಿದ್ದಾರೆ, ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡಿದ್ದಾರೆ, ಒಳ್ಳೆ ಹೆಸರು ಕೂಡ ಗಳಿಸಿದ್ದಾರೆ. ಆದ್ದರಿಂದ ಎಲ್ಲರೂ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನೋ ನಂಬಿಕೆ ಮೇಲೆ ಇದ್ದಾರೆ. ಅಂದರೆ ಮಿಸ್ ಆಗ್ಬೋದು ಅನ್ನೋಂಥ ಮಾತು ಈಗ ಶುರುವಾಗಿದೆ, ಅವ್ರ ಪಾರ್ಟಿ ವಲಯದಲ್ಲಿ. ಆ ವಿಚಾರ ಯಾವುದೂ ನಮ್ಮ ಗಮನಕ್ಕೆ ಬಂದಿಲ್ಲ ಇದುವರೆಗೆ. ಆ ವಿಚಾರ ಯಾವುದೂ ಕೂಡ ಇದುವರೆಗೆ ನಮ್ಮ ಗಮನಕ್ಕೆ ಬಂದಿಲ್ಲ. ಯಾವಾಗಲೂ ಕೂಡ ಈ ಸ್ಥಾನ ಹಿಂದೆ ತುಳಸಿದಾಸಪ್ಪನವ್ರು ಆಗಿದ್ದು, ಅದಾದಮೇಲೆ ಈ ಒಕ್ಕಲಿಗ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಪ್ರತಾಪ್ ಸಿಂಹ ಅವರಿಗೆ 10 ವರ್ಷದಿಂದ ಲೋಕಸಭಾ ಸದಸ್ಯರಾಗಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ಚುನಾವಣೆ ಫಲಿತಾಂಶದ ಮೇಲೆ ಪರಿಣಾಮ ಬೀರೋದು, ಆ ಬಗ್ಗೆ ಈಗಲೇ ಯಾಕೆ ವಿಚಾರ? ಆ ಥರದ್ದೇನು ಆಗ ಪ್ರಶ್ನೆ ಉದ್ಭವ ಆಗಲ್ಲ. ಟಿಕೆಟ್ ಸಿಗುತ್ತೆ ಅಂತ ನಂಬಿಕೆ ಇದೆ ಸರ್ ನಿಮಗೆ? 100% ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮೈಸೂರಿನಲ್ಲಿ ಬಿಜೆಪಿಯ ಟಿಕೆಟ್ ಪ್ರತಾಪ್ ಸಿಂಹ ಅವರಿಗೆ ಮಿಸ್ ಆಗ್ತಾ ಇದೆ ಅನ್ನೋ ಸುದ್ದಿಗಳಿದೆ, ತಮಗೆ ಅದು ಗಮನಕ್ಕೆ ಬಂದಿದೆ? ನಮ್ಮ ಗಮನಕ್ಕೆ ಯಾವುದೂ ಬಂದಿಲ್ಲ. ಪ್ರತಾಪ್ ಸಿಂಹ 2 ಬಾರಿ ಲೋಕಸಭಾ ಸದಸ್ಯರಾಗಿದ್ದಾರೆ. 2 ಬಾರಿನೂ ಅವ್ರನ್ನ ಬೆಂಬಲಿಸಿದ್ದೀನಿ. 10 ವರ್ಷ ಒಳ್ಳೆ ಕೆಲಸ ಮಾಡಿದ್ದಾರೆ, ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡಿದ್ದಾರೆ, ಒಳ್ಳೆ ಹೆಸರು ಕೂಡ ಗಳಿಸಿದ್ದಾರೆ. ಆದ್ದರಿಂದ ಎಲ್ಲರೂ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನೋ ನಂಬಿಕೆ ಮೇಲೆ ಇದ್ದಾರೆ. ಅಂದರೆ ಮಿಸ್ ಆಗ್ಬೋದು ಅನ್ನೋಂಥ ಮಾತು ಈಗ ಶುರುವಾಗಿದೆ, ಅವ್ರ ಪಾರ್ಟಿ ವಲಯದಲ್ಲಿ. ಆ ವಿಚಾರ ಯಾವುದೂ ನಮ್ಮ ಗಮನಕ್ಕೆ ಬಂದಿಲ್ಲ ಇದುವರೆಗೆ. ಆ ವಿಚಾರ ಯಾವುದೂ ಕೂಡ ಇದುವರೆಗೆ ನಮ್ಮ ಗಮನಕ್ಕೆ ಬಂದಿಲ್ಲ. ಯಾವಾಗಲೂ ಕೂಡ ಈ ಸ್ಥಾನ ಹಿಂದೆ ತುಳಸಿದಾಸಪ್ಪನವ್ರು ಆಗಿದ್ದು, ಅದಾದಮೇಲೆ ಈ ಒಕ್ಕಲಿಗ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಪ್ರತಾಪ್ ಸಿಂಹ ಅವರಿಗೆ 10 ವರ್ಷದಿಂದ ಲೋಕಸಭಾ ಸದಸ್ಯರಾಗಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ಚುನಾವಣೆ ಫಲಿತಾಂಶದ ಮೇಲೆ ಪರಿಣಾಮ ಬೀರೋದು, ಆ ಬಗ್ಗೆ ಈಗಲೇ ಯಾಕೆ ವಿಚಾರ? ಆ ಥರದ್ದೇನು ಆಗ ಪ್ರಶ್ನೆ ಉದ್ಭವ ಆಗಲ್ಲ. ಟಿಕೆಟ್ ಸಿಗುತ್ತೆ ಅಂತ ನಂಬಿಕೆ ಇದೆ ಸರ್ ನಿಮಗೆ? 100% ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.